ವಿ, ಇವತ್ ನನಗೆ ಎಷ್ಟು ಇನ್ಸಲ್ಟ್ ಆಗಿದೆಯಲ್ಲ ಅಷ್ಟು ಇನ್ಸಲ್ಟ್ ನನಗೆ ಯಾವತ್ತೂ ಆಗಿರ್ಲಿಲ್ಲ. ಅಂಡ್ ದ ವರ್ಸ್ಟ್ ಪಾರ್ಟ್ ಇಸ್ ನಾನು ಏನು ಮಾಡಕ್ಕಾಗ್ತಿಲ್ಲ. ಆದ್ರೆ ವಿ, ನೀನ್ ಮಾಡ್ಬೋದಲ್ವಾ? ನಾನು ಏನ್ ಮಾಡಕ್ಕಾಗತ್ತೆ? ಅಟ್ಲೀಸ್ಟ್ ಅನುಪಮ ಡಿವೋರ್ಸ್ ನೋಟಿಸ್ಗೆ ನೀನ್ ಉತ್ತರ ಆದ್ರೂ ಕೊಡ್ಬೋದಲ್ವಾ? ಇದೇ ನ್ಯೂಸ್ ಪೇಪರ್ ಅಲ್ಲ ವಿ, ಓದ್ಬಿಟ್ಟು ಹಾಗೆ ಇಡಕ್ಕೆ. ಆ ಹೆಂಗ್ಸಿಗೆ ಉತ್ತರ ಕೊಡು. ಶಿ ಚಾಲೆಂಜ್ಡ್ ಯು ಫಾರ್ ಗಾಡ್ ಸೇಕ್. ಅವ್ರ ಆಫೀಸಲ್ಲಿ ನಿಮ್ ಹತ್ರ ಜೋರಾಗಿ ಮಾತಾಡಿದ್ರ? ತಪ್ಪು ನಂದೆ. ವರ್ಷಗಳ ಹಿಂದೆನೆ ಮೊದಲನೇ ಸಲ ಅವ್ರು ನನ್ನ ಮೇಲೆ ಜೋರ್ ಮಾಡಿದ್ರಲ್ಲ, ಆಗ್ಲೇ ಅವರನ್ನ ತಡಿಬೇಕಿತ್ತು. ಸಂಸ್ಕಾರದ ಹೆಸರಲ್ಲಿ, ಮನೆ ಶಾಂತಿಯ ಹೆಸರಲ್ಲಿ, ಪತ್ನಿಯ ಧರ್ಮದ ಹೆಸರಲ್ಲಿ ನಾನು ಸುಮ್ಮನಿದ್ದೆ. ಆಮೇಲೆ ಅದೇ ರೂಢಿ ಆಗೋಯ್ತು. ನಾನು ಸುಮ್ಮನಿರೋದು, ಹಾಗೆ ಅವ್ರು ಜೋರ್ ಮಾಡೋದು. ಸಪ್ತಪದಿಯ ಮೊದಲನೇ 3 ಸುತ್ತಲ್ಲಿ ಹೆಂಡತಿ ಮುಂದೆ ಇರ್ತಾಳೆ, 4ನೇ ಸುತ್ತಲ್ಲಿ ಗಂಡ ಮುಂದೆ ಬರ್ತಾನೆ, ಹಾಗೆ ಹೆಂಡತಿ ಹಿಂದೆ ಉಳಿದ್ಬಿಡ್ತಾಳೆ. ಮತ್ತೆ ಅವಳು ಯಾವತ್ತೂ ಮುಂದೆ ಬರೋದೇ ಇಲ್ಲ. ಅವಳು ಧ್ವನಿ ಕೆಳಗೆ, ಹಾಗೆ ಅವಳು ಹಿಂದೆ. ಗಂಡ ಕೋಪ ಮಾಡ್ಕೊಂಡ್ರೆ ಅವಳು ಸಮಾಧಾನ ಮಾಡ್ಕೋತಾಳೆ. ತಮ್ಮವರು ತಮ್ಮ ಹಕ್ಕು ಅಂದ್ಕೊಂಡು ಕೋಪ ಮಾಡ್ಕೋತಾರೆ ಅಂತ ಸಮಾಧಾನ ಮಾಡ್ಕೋತಾಳೆ. ಆದ್ರೆ ಆ ಹಕ್ಕು ಹೆಂಡತಿಗೂ ಇರುತ್ತಲ್ವಾ? ಆದ್ರೆ ಅವಳು ಯಾವತ್ತೂ ತನ್ನ ಗಂಡನ ಹತ್ರ ಜೋರಾಗಿ ಮಾತಾಡಲ್ಲ. ಹೆಂಡತಿ ತಾಳ್ಮೆಯ ಆಯಸ್ಸು ಅವಳ ಸಂಬಂಧದ ಆಯಸ್ಸಿಗಿಂತ ಜಾಸ್ತಿ ಇರುತ್ತೆ. ಈಗ ನನ್ನನ್ನೇ ನೋಡು, ಉತ್ತರ ಕೊಡೋದನ್ನ ಕಲ್ತೆ. ಆದ್ರೆ ಸಂಬಂಧ ಕಿತ್ತು ಹೋದ್ಮೇಲೆ. ಮಮ್ಮಿ, ನೀವು ನಿಮ್ಮ ಕಂಡೀಷನಿಂಗ್, ನಿಮ್ಮ ಹಾರೈಕೆಗೋಸ್ಕರ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ. ಎಲ್ಲ ಸಹಿಸ್ಕೊಳ್ಳೋದೇ ಮಹಾನತೆ ಅಂತ ನಿಮ್ಮ ಫ್ಯಾಮಿಲಿ ಅವರೇ ನಿಮಗೆ ಕಲ್ಸಿರುವಾಗ, ಈ ಸಮಾಜನೇ ಕಣ್ಣೀರಿನ ಅತ್ತು ಕರೆಯೋದನ್ನ ಗ್ಲೋರಿಫೈ ಮಾಡಿರುವಾಗ ಆಬ್ವಿಯಸ್ಲಿ ಯಾರಿಗಾದ್ರೂ ಅನ್ಸತ್ತೆ ಎಲ್ಲ ಸಹಿಸ್ಕೊಂಡು ಕಣ್ಣೀರ್ ಹಾಕೊಂಡು ಗಂಡನ ಖುಷಿಯಾಗಿಡೋದೇ ಗ್ರೇಟ್ನೆಸ್ಸು ಅಂತ. ಆದ್ರೆ ತಡವಾಗಾದ್ರೂ ಸರಿ, ನಿಮ್ಮಮ್ಮ ತನಗೋಸ್ಕರ ನಿಂತ್ಕೊಳ್ಳೋದನ್ನ ಕಲ್ತ್ಕೊಂಡಿದ್ದಾಳೆ. ಆದ್ರೆ ತನಗೋಸ್ಕರ ನಿಂತ್ಕೊಳ್ಳೋದು ಅಂದ್ರೆ ಇನ್ನೊಬ್ರನ್ನ ಬೀಳ್ಸೋದು ಅಂತ ಅಲ್ಲ. ನನ್ಗೂ ಅವರನ್ನ ಬೀಳ್ಸೋಕ್ ಇಷ್ಟ ಇಲ್ಲ, ಯಾವ ಆರೋಪ ಹೊರಸಕ್ಕೂ ಇಷ್ಟ ಇಲ್ಲ. ಆದ್ರೆ ನಾನು ಬಯಸ್ತಿರೋದು ಕೋರ್ಟಲ್ಲಿ ನಾವಿಬ್ರು ಯಾವುದೇ ರಗಳೆ ರಾಮಾಯಣ ಇಲ್ಲದೆ ಬೇರೆ ಆಗ್ಬೇಕು ಅಷ್ಟೇ. ಇವತ್ತು ಆಫೀಸಲ್ಲಿ ನಿನಗೆ ಇನ್ಸಲ್ಟ್ ಮಾಡಿದಾಳೆ, ನಾಳೆ ಕೋರ್ಟಲ್ಲಿ ಇನ್ಸಲ್ಟ್ ಮಾಡ್ತಾಳೆ. ಮತ್ತೆ ಇಲ್ಲಿ ನೋಡು, ಡಿವೋರ್ಸ್ ಕೊಡ್ಬೇಕಾದ್ರೂ ಅವಳ ಗ್ರೇಟ್ನೆಸ್ ಡ್ರಾಮಾ ಸ್ಟಾಪ್ ಮಾಡಿಲ್ಲ. ಅವಳಿಗೆ ನಿನ್ನಿಂದ ಯಾವ ಆಲ್ಯುಮಿನಿನೂ ಬೇಡವಂತೆ. ನಿನ್ನ ಆಲ್ಯುಮಿನಿ ಕೇಳ್ತೇನೆ ನೀನ್ ಜಾಬ್ಲೆಸ್ ಅಂತ ಕೊಂಕಾಗ್ ಹೇಳ್ತಿದ್ದಾಳೆ. ಅವಳಿಗೆ ಬರೀ ಸಪರೇಟ್ ಆಗ್ಬೇಕಂತೆ, ಇನ್ನೇನು ಬೇಡವಂತೆ. ಎಷ್ಟು ಮಹಾನ್ ಅಲ್ವಾ ಅನುಪಮ? ನಿನ್ ಕೆಲ್ಸ ಹೋಗಿದ್ದಕ್ಕೆ ನಿನ್ನ ಬಿಕಾರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ದಟ್ ವುಮೆನ್, ಐ ಟೆಲ್ ಯು, ಶಿ ಇಸ್ ಜಸ್ಟ್ ಸಿಕ್. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಮೊದಲು ಫೋಟೋದಲ್ಲಿರ್ಲಿಲ್ಲ, ಇನ್ಮೇಲೆ ಜೀವನದಲ್ಲೂ ಇರಲ್ಲ. ನೀವೀ ನೋಟಿಸ್ಗೆ ಉತ್ತರನ ಆದಷ್ಟು ಬೇಗ ಕೊಟ್ಬಿಡಿ. ಉತ್ತರ ಕೊಡ್ಲೇಬೇಕು, ಸರಿಯಾದ ಉತ್ತರ. ಅಯ್ಯೋ ಭಗವಂತ, ಇಷ್ಟು ದಿನಸಿಗೆ ಇಷ್ಟೊಂದು ಬಿಲ್ಲು. ಜನಗಳಿಗೆ ಹೃದಯ ಭಾರ ಆಗುತ್ತೆ. ನನ್ಗೆ ಈ ಬಿಲ್ಲೇ ಭಾರ ಆಗ್ಬಿಡುತ್ತೇನೋ. ಅಯ್ಯೋ ದೇವ್ರೆ. ಅತ್ತೆ, ಟೀ ತಗೊಳ್ಳಿ. ಈ ಬಿಲ್ ನೋಡ್ದ್ಯಾ? ಹಾ, ಬೆಲೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಆದ್ರೆ ಗೋಪಾಲನ್ ದಯೆ, ಖುಷಿ, ತುಷಾರ್, ಸಮರ್ಥ್, ನಾನು 4 ಜನ ಸಂಪಾದಿಸ್ತಿದೀವಿ ಮನೇಲಿ. ಹಾಗಂತ ಅದರರ್ಥ ಇದಲ್ಲ 2,000 ರೂಪಾಯಿ ನೋಟ್ನ ವಿಮಾನ ಮಾಡಿ ಹಾರಿಸು ಅಂತ. ಕೈನ ಯಾವಾಗ್ಲೂ ಬಿಗಿಯಾಗಿಟ್ಕೊಂಡಿರ್ಬೇಕು. ದುಡ್ಡು ಉಳಿಸಿ ಕೂಡಿಡೋದ್ ಕಲಿ. ಮುಂದೆ ಏನಾದ್ರೂ ಅವಶ್ಯಕತೆ ಬಂದಾಗ ಕೈಯಲ್ಲಿ ಸ್ವಲ್ಪ ದುಡ್ಡು ಇರ್ಬೇಕಲ್ಲ. ಸರಿ ಅತ್ತೆ. ಹಾಗೆ ಚಾಕ್ಲೇಟ್, ಕಾರ್ನ್ಫ್ಲೆಕ್ಸ್ ಪವನಿಗೋಸ್ಕರ ತರಿಸ್ದ್ಯಾ? ಹಾ, ಅದು ಅವಳು ಯಾವಾಗಾದ್ರೂ ಮನೆಗೆ ಬಂದಾಗ ಬೇಕು ಅಂತ ಕೇಳಿದ್ರೆ ಅದಕ್ಕೆ. ಸಮರ್ಥ್, ನೀನು ನಮಗೆ ಹಿಪ್ ಹಾಪ್ನ ಯಾವಾಗ ಕಲಿಸ್ತೀಯಾ? ಖುಷಿ, ಬಂದ್ಯಾ? ಮತ್ತೆ ಮೊದಲನೇ ದಿನ ಕೆಲಸದಲ್ಲಿ ಏನೇನ್ ನಡೀತೋ? ತಗೋ. ಮಮ್ಮಿ, ನಾನೇ ತಗೋತಿದ್ದೆ. ಅಲ್ಲ, ನಿನಗ್ ಸುಸ್ತಾಗಿರುತ್ತಲ್ವಾ, ಕುಡಿ. ಹೇಗಿತ್ತು ಮೊದಲನೇ ದಿನ? ಚೆನ್ನಾಗಿತ್ತು ಮಮ್ಮಿ. ಹಾಗೆ ಆ ಬಿನ್ನಣ್ಗಿತ್ತಿ ಏನು ಮಾತಾಡಿಲ್ಲ ತಾನೇ? ಯಾವ ಪ್ರಾಜೆಕ್ಟ್ಗೆ ನಾನು ಹೆಡ್, ಅದ್ರಲ್ಲಿ ಕಾವ್ಯನೂ ಕೆಲಸ ಮಾಡ್ತಿದ್ದಾಳೆ. ಅಂದ್ರೆ ಕಾವ್ಯ ನಿಮ್ ಕೆಳಗಡೆ ಕೆಲಸ ಮಾಡ್ತಾಳಾ? ಅಂದ್ರೆ
ಆ ಮೈದಾ ಹಿಟ್ಟಿನ ಡಬ್ಬ ಉಲ್ಟಾ ಆಗ್ಬಿಡ್ತಾ? ಅರೆ ವಾ, ಮೈದಾ ಡಬ್ಬ ಉಲ್ಟಾ ಆಗ್ಬಿಡ್ತು. ಮೈದಾ ಡಬ್ಬ ಉಲ್ಟಾ ಆಗೋದ್ಲು, ಮೈದಾ ಡಬ್ಬ ಉಲ್ಟಾ ಆಗೋದ್ಲು, ಮೈದಾ ಡಬ್ಬ ಉಲ್ಟಾ ಆಗೋದ್ಲು, ಮೈದಾ ಡಬ್ಬ ಉಲ್ಟಾ ಏನ್ ಮಾಡ್ತಿದೀಯಾ? ಹೇ, ಖುಷಿ ಕುಣಿತಾ ಇದೀನಿ. ತಂದನನ ಏಯ್, ಅಲ್ಲಿ ನೋಡಿ ತುಷಾರ್ ಬಂದ. ತಗೋ ಮಗ್ನೆ. ಹೇಗಿತ್ತು ನಿನ್ನ ಮೊದಲನೇ ದಿನ? ಚೆನ್ನಾಗಿತ್ತು. ಮೈಸೂರಲ್ಲೂ ಪ್ರಮೋದ್ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಆಗ್ತಿದೆ, ಮತ್ತು ಅದ್ರ ಜವಾಬ್ದಾರಿ ಮಾಮ್ ನನಗೆ ಕೊಟ್ಟಿದ್ದಾರೆ. ಅಂದ್ರೆ ಅಣ್ಣ, ಅದಕ್ಕೋಸ್ಕರ ನೀವು ಮುಂಬೈಗೆ ಹೋಗ್ಬೇಕಾಗತ್ತೆ. ಹಾ, ನಾನು ಇಲ್ಲೇ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ವಲ್ಲ. ಈಗ್ಲಾದ್ರೂ ಹೇಳು, ಯಾರನ್ನ ಮೀಟ್ ಮಾಡ್ತಿದ್ಯಾ? ರಿಲ್ಯಾಕ್ಸ್ ವಿ, ಹೇಳ್ತೀನಿ. ಹಾಯ್, ಹಾಯ್. ಪ್ಲೀಸ್ ಕಮ್. ವನ್ರಾಜ್, ಇವರು ರೋಹಿತ್ ನಂಜಪ್ಪ ಅಂತ, ನನ್ನ ಫ್ರೆಂಡ್ ಅಶ್ವಿನಿ ಹಸ್ಬೆಂಡ್, ಹಾಗೆ ಬೆಂಗಳೂರಿನ ಬೆಸ್ಟ್ ಡಿವೋರ್ಸ್ ಲಾಯರ್. ಹಲೋ ಮಿಸ್ಟರ್ ವನ್ರಾಜ್. ಹಾಯ್. ಹಾಯ್. ಇದುವರೆಗೂ ನಿಮ್ಮ ಹೆಸರು ಕೇಳಿದ್ದೆ ಅಷ್ಟೇ, ಇವತ್ತು ಭೇಟಿ ಆದ್ವಿ. ನನ್ನ ಪ್ರೊಫೆಷನ್ ಎಂತದ್ ನೋಡಿ, ಯಾರು ಭೇಟಿ ಆಗೋಕೆ ಬಯಸಲ್ಲ. ಬನ್ನಿ ರೋಹಿತ್, ಪ್ಲೀಸ್ ಸಿಟ್. Sure. ನೀನ್ ನಮ್ಮಿಂದ ದೂರ ಹೋಗ್ಬಿಡ್ತೀಯಾ? ಅಯ್ಯೋ ಅಜ್ಜಿ, ಈಗಲೇ ಹೋಗ್ತಿದ್ದೀನಾ? ಇನ್ನು ಪ್ಲಾನಿಂಗ್ ಮತ್ತೆ ಇನಿಷಿಯಲ್ ಸೆಟಪ್ಗೆ ತುಂಬಾ ದಿನ ಬೇಕಾಗುತ್ತೆ. ಅಯ್ಯೋ, ನಿನ್ ಮಗ ಮನೆ ಬಿಟ್ಟು ಹೋಗ್ತಿದ್ದಾನೆ, ತಡಿ ಇವನನ್ನ. ಅಲ್ಲ, ಇವನ್ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾನೆ, ನಿನಗ್ ದುಃಖ ಆಗಲ್ವಾ? ಆಗತ್ತೆ ಅತ್ತೆ, ತುಂಬಾ ದುಃಖ ಆಗತ್ತೆ. ಆದ್ರೆ ನಾನು ಇವನನ್ನ ತಡೆಯಲ್ಲ. ನನ್ನ ಆಸೆ ಏನಂದ್ರೆ ನನ್ನ ಮಕ್ಕಳು ಆಕಾಶ ಮುಟ್ಬೇಕು. ಅದಕ್ಕೋಸ್ಕರ ಅವರು ತಮ್ಮ ಅಂಗ್ಳನ ಬಿಟ್ಟು ಹೋದ್ರೂ ಕೂಡ ಪರವಾಗಿಲ್ಲ. ತುಷಾರ್ ಹೋಗೋದು ನನಗೆ ತುಂಬಾ ದುಃಖ ಕೊಡುತ್ತೆ ಅತ್ತೆ. ಆದ್ರೆ ಅದಕ್ಕಿಂತ ಜಾಸ್ತಿ ನೋವಾಗೋದು ನನ್ನಿಂದ ಇವನ್ ಕನ್ಸು ನನ್ಸಾಗದೆ ಹೋದಾಗ. ಅಯ್ಯೋ, ಆದ್ರೆ ಕನ್ಸು ನನ್ಸು ಮಾಡೋದಕ್ಕೆ ಆ ನಾಗಿಣಿನೇ ಆಗ್ಬೇಕಿತ್ತ? ಅತ್ತೆ, ನಮಗ್ ಸರಿ ಅನ್ಸುತ್ತೋ ಇಲ್ವೋ, ನಮ್ಗಿಷ್ಟ ಆಗುತ್ತೋ ಇಲ್ವೋ, ಆದ್ರೆ ನಿಜ ಏನು ಅಂತಂದ್ರೆ ನನಗ್ ಖುಷಿ ಮೇಲೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ತುಷಾರ್ ಮೇಲೆ ರಾಕಿ ಅವ್ರಿಗಿದೆ. ಹಾಗೆ ನಮ್ ತುಷಾರ್ ಈಗ ದೊಡ್ಡವನಾಗಿದ್ದಾನೆ. ಎಲ್ಲಿರ್ಬೇಕು, ಏನ್ ಮಾಡ್ಬೇಕು ಅದ್ರ ನಿರ್ಧಾರ ನಾವಲ್ಲ, ಅವನೇ ಸ್ವತಃ ತಗೋತಾನೆ. ಅಲ್ಲ, ಎಂತ ಹುಚ್ಚು ಮೋಹ ನಿಂದು. ಮಗ ಮನೆ ಬಿಟ್ಟು ಹೋಗ್ತಿದ್ರು ನಿಂಗ್ ದುಃಖನೇ ಆಗ್ತಿಲ್ವಲ್ಲ? ಕಾವ್ಯ ನಿಮ್ಮ ಕೇಸಿನ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ಇದು ಅನುಪಮ ನನಗೆ ಕಳಿಸಿರೋ ನೋಟಿಸ್. ಇದನ್ನ ನಾನು ಆಲ್ರೆಡಿ ಓದಿದ್ದೀನಿ. ಕಾವ್ಯ ಇದ್ರ ಫೋಟೋ ಕಳಿಸಿದ್ರು ನನಗೆ. ಮುಂದುವರಿಯೋದಕ್ಕಿಂತ ಮುಂಚೆ ನಾನು ನಿಮ್ಮಿಂದ ಒಂದು ಕನ್ಫರ್ಮೇಷನ್ ಕೇಳಬೇಕು. ನೀವು ನಿಜವಾಗ್ಲೂ ನಿಮ್ಮ ಹೆಂಡತಿಗೆ ಡಿವೋರ್ಸ್ ಕೊಡ್ಬೇಕಂತಿದ್ದೀರಾ? ಏನ್ ಯೋಚಿಸ್ತಿದ್ಯಾ ವಿ? ಡಿವೋರ್ಸ್ ತಗೋಬೇಕಲ್ವಾ? ಇಲ್ಲ, ವಿ ರಿಲ್ಯಾಕ್ಸ್. ಐ ನೋ ಇದರ ಸಿಚುಯೇಷನ್ಸ್ ಅಲ್ಲಿ ಡಿಸಿಷನ್ ತಗೊಳಕ್ ಕಷ್ಟ ಅಂತ, ಬಟ್ ಯು ಆಲ್ರೆಡಿ ನೋ ದಟ್ ಇದೇ ನಮಗ್ ಬೆಸ್ಟ್ ಅಲ್ವಾ? ಇದು ಬೆಸ್ಟ್ ಅಲ್ಲ ಕಾವ್ಯ. ಅನುಪಮ ಮೇಲೆ ನನ್ನ ಕೋಪ ಇದೆ ನಿಜ, ಆದ್ರೆ ಡಿವೋರ್ಸ್ ನೋ, ಐ ಕಾಂಟ್. ವೈ ನಾಟ್? ವಿ, ಅಷ್ಟಕ್ಕೂ ನಿನ್ನ ಮತ್ತೆ ಅನುಪಮ ಮಧ್ಯೆ ಏನ್ ಉಳ್ಕೊಂಡಿದೆ? ತುಂಬಾ ಉಳಿದಿದೆ ಕಾವ್ಯ. 25 ವರ್ಷದ ನೆನಪು, ನಮ್ಮ ಮಕ್ಕಳು ತುಂಬಾ ಉಳಿದಿದೆ. ಇನ್ನು ನಾನು ಅವಳ ಮೇಲೆ ಕೋಪ ಮಾಡ್ಕೋಬಹುದು, ದ್ವೇಷಿಸಬಹುದು, ಆದ್ರೆ ಡಿವೋರ್ಸ್ ಕೊಡಕ್ಕಾಗಲ್ಲ ನಾನು. ನೋ, ಐ ಜಸ್ಟ್ ಕಾಂಟ್. ಸೊ ಮಿಸ್ಟರ್ ವನ್ರಾಜ್, ನೀವು ನಿಜವಾಗ್ಲೂ ನಿಮ್ಮ ಹೆಂಡತಿಗೆ ಡಿವೋರ್ಸ್ ಕೊಡ್ಬೇಕಂತಿದ್ದೀರಾ? ಅಲ್ಲ, ನಿಂಗ್ ಹೇಳಿ ಏನ್ ಪ್ರಯೋಜನ? ನೀನ್ ಮನೆ ಬಿಟ್ಟು ಹೋಗ್ತಿದ್ಯಾ, ಆದ್ರೆ ನಿಮ್ಮಮ್ಮ ಮನೆನ ಒಡೆದು ಬಿಟ್ಟಿದ್ದಾಳೆ. ಅಲ್ಲ, ಮಾತನ್ನು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆಯಾ ಲಲಿತಾ? ಮಮ್ಮಿ ಸರಿಯಾಗಿ ಹೇಳ್ತಿದ್ದಾರೆ ತುಷಾರ್. ಜೀವನ ನಮ್ಮಿಬ್ಬರದು ಅಂದಮೇಲೆ ಊರ್ ಬದಲಾಯಿಸೋ ನಿರ್ಧಾರ ಕೂಡ ನಾವಿಬ್ಬರೇ ತಗೋಬೇಕಾಗಿತ್ತು. ನೀನ್ ಡಿಸಿಷನ್ ತಗೊಳಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು ತುಷಾರ್. ನೀನ್ ಯೋಚನೆ ಮಾಡಿದಾ? ನೀನ್ ನಾನು ಬೇಡ ಅಂತ ಹೇಳಿದ್ಮೇಲೆ ಕೂಡ ಪಪ್ಪನ್ ಜಾಬ್ನ ರೀಪ್ಲೇಸ್ ಮಾಡಿದೆ. ಯು ಡಿಂಟ್ ಇವನ್ ಥಿಂಕ್ ಒನ್ಸ್ ಅದರಿಂದ ಪಪ್ಪನಿಗೆ ಹೇಗೆ ಅನಿಸ್ಬೋದು ಅಂತ.
ಸರಿಯಾಗಿ ಹೇಳ್ತಿದ್ದಾನೆ. ಅವ್ರ ಅಮ್ಮನೂ ಯೋಚಿಸ್ಲಿಲ್ಲ, ಅವನ್ ಹೆಂಡತಿನೂ ಯೋಚಿಸ್ಲಿಲ್ಲ. ಈಗ ಅವನ್ ಯಾಕೆ ಯೋಚಿಸ್ಬೇಕು? ನೋಡು, ನೀನೇನ್ ಮಾಡ್ತಿದ್ಯೋ ಅದನ್ನೇ ನಿನ್ ಮಕ್ಕಳು ಕಲ್ತಿದ್ದಾರೆ, ಹಾಗೆ ಅವರು ಅದನ್ನೇ ಮಾಡ್ತಿದ್ದಾರೆ. ಅತ್ತೆ, ನನ್ನ ಪರಿಸ್ಥಿತಿ ಬೇರೆ ಇತ್ತು. ದೇವ್ರ ದಯೆಯಿಂದ ತುಷಾರ್ ಮತ್ತೆ ಖುಷಿ ಮಧ್ಯೆ ಯಾವತ್ತೂ ಅಂತ ಪರಿಸ್ಥಿತಿ ಬರಬಾರ್ದು. ಅಕ್ಕ, ಮಕ್ಕಳು ಸುಸ್ತಾಗಿ ಬಂದಿದ್ದಾರೆ, ಅವ್ರನ್ನ ಸ್ವಲ್ಪ ರೆಸ್ಟ್ ಮಾಡಕ್ಕಾದ್ರೂ ಬಿಡು. ವಿ ನೀಡ್ ಟು ಟಾಕ್ ತುಷಾರ್. ಎಸ್ ವಿ ಡೂ. ನಾನು ಅವರಿಬ್ರಿಗೂ ಕಾಪಿ ಮಾಡ್ತೀನಿ.